ಹಾಯ್, ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ದೀರಾ ಅನುಷಾ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ ಅಡ್ವರ್ಬ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಡ್ಜೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಅಡ್ವರ್ಬ್ ಬಗ್ಗೆ ತಿಳ್ಕೊಂಡೇ ಇದ್ದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ನಾವು ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ಯೂಸ್ ಟು ಹ್ಯಾಡ್ ಸಮಥಿಂಗ್ ಟು ದಿ ಮೀನಿಂಗ್ ಟು ದಿ ನೌನ್. ಅಂದರೆ ಅಡ್ಜೆಕ್ಟಿವ್ ಅಂದರೆ ನೌನ್, ಅದಕ್ಕೆ ಅರ್ಥ ಕೊಡೋದು. ಫಾರ್ ಎಕ್ಸಾಂಪಲ್, ಶಿ ಈಸ್ ಬ್ರೇವ್ ಗರ್ಲ್ ಅನ್ನೋದು ನೌನ್, ಬ್ರೇವ್ ಅನ್ನೋದು ಅಡ್ಜೆಕ್ಟಿವ್. ಆ ಹುಡುಗಿ ಎಂತಹವಳು? ಬ್ರೇವ್. ಇಲ್ಲಿ ಬ್ರೇವ್ ಅನ್ನೋದು ಅಡ್ಜೆಕ್ಟಿವ್. ನಮಗೆ ನೌನ್ ಹೇಗೆ ಅಂತ ಹೇಳೋದು ನಮಗೆ ಅಡ್ಜೆಕ್ಟಿವ್. ದೇರ್ ಆರ್ 28 ಬಾಯ್ಸ್ ಇನ್ ಕ್ಲಾಸ್ ರೂಮ್. ಇಲ್ಲಿ 28 ಅನ್ನೋದು ಅಡ್ಜೆಕ್ಟಿವ್. ನಾವು ಟೈಪ್ಸ್ ಆಫ್ adjective. There are 5 types of adjective. First one, adjective of quality. Second one, adjective of quantity. Third one, demonstrative adjective. Fourth one, numerical adjective. Fifth one, interrogative adjective. These are the 5 kinds of adjectives. Now let's learn adjective of quality. The first one, adjective of quality. It shows what kind of things. ಅಂದರೆ ನೌನ್ಗೆ ಮೀನಿಂಗ್ ಕೊಡೋದಲ್ವಾ ಅಡ್ಜೆಕ್ಟಿವ್ ಅಂದರೆ. ನೌನ್ ಅದು ಅದರ ಕ್ವಾಲಿಟಿ ಹೇಳೋದು. ಫಾರ್ ಎಕ್ಸಾಂಪಲ್, ಎ ಶಾರ್ಟ್ ಮ್ಯಾನ್, ಆ್ಯನ್ ಇಂಟೆಲಿಜೆಂಟ್ ಗರ್ಲ್ ಅನ್ನೋದು ನೌನ್. ಅದ್ರ ಕ್ವಾಲಿಟಿ, ಹುಡುಗಿಯ ಕ್ವಾಲಿಟಿ ಏನು? ಇಂಟೆಲಿಜೆಂಟ್, ಸೈಲೆನ್ಸ್, ವೈಲೆಂಟ್, ಇಂಥದ್ದು ಅವಳ ಗುಣ ಅಲ್ವಾ. ಇದನ್ನು ನಾವು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ. ನಾವಿವಾಗ ಬಟ್ಟೆ ಅಂಗಡಿಗೆ ಹೋದರೆ ಬಟ್ಟೆನ ನಾವು ಹಿಂಗೆ ಮುಟ್ಟಿ ನೋಡ್ತೀವಲ್ವ, ಅದ್ರ ಕ್ವಾಲಿಟಿ ಏನಿದೆ ಅಂತ. ಚೆನ್ನಾಗಿದ್ದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಕ್ವಾಲಿಟಿ ಅನ್ನೋದು ಒಳ್ಳೆಯದು, ಕೆಟ್ಟದ್ದು ಕನ್ನಡದಲ್ಲಿ ಹೇಳಬೇಕಾದ್ರೆ ಇದೆಲ್ಲ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ನಾವು ಕಮಿಂಗ್ ಟು ದಿಸ್ another one, adjective of quantity. It shows how much of a thing is meant. ಅದು ವಾಟ್ ಕೈಂಡ್ ಆಫ್, ಇದು ಹೌ ಮಚ್. ಇದು ಕ್ವಾಂಟಿಟಿ ಅಂದರೆ ಜಾಸ್ತಿ ಕಮ್ಮಿ, ಇದು ಅದು ಒಳ್ಳೆಯದು ಕೆಟ್ಟದ್ದು, ಇದು ಜಾಸ್ತಿ ಕಮ್ಮಿ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಹಾಲು ತಗೊಳಕ್ಕೋದ್ರೆ 1/4 ಲೀಟರ್, ಅರ್ಧ ಲೀಟರ್, 1 ಲೀಟರ್, ಇದು ಕ್ವಾಂಟಿಟಿ. Now coming to the third one, demonstrative adjective. It point out the things spoken of. Example, this, that, it, those. ಇವೆಲ್ಲ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ನಾವು ನ್ಯೂಮರಿಕಲ್ ಅಡ್ಜೆಕ್ಟಿವ್. ನ್ಯೂಮರಿಕಲ್ ಅಂದರೆ ನಂಬರ್. ಇಟ್ ಪಾಯಿಂಟ್ಸ್ ಔಟ್ ಅಬೌಟ್ ದಿ ನಂಬರ್, ಅದು ಎಷ್ಟಿದೆ. ಫಾರ್ ಎಕ್ಸಾಂಪಲ್, ನೌನ್ ಅಂದರೆ ಗರ್ಲ್, ಅಲ್ಲಿ ಎಷ್ಟು ಜನ ಇದ್ದಾರೆ. ದೇರ್ ಆರ್ 3 ಗರ್ಲ್ಸ್ ಅಂತ ಹೇಳ್ಬೋದಲ್ವ. 3 ಅನ್ನೋದು ನ್ಯೂಮರಿಕಲ್ ಅಡ್ಜೆಕ್ಟಿವ್. 20 ಅನ್ನೋದು ನ್ಯೂಮರಿಕಲ್ ಅಡ್ಜೆಕ್ಟಿವ್. 4 ಇವೆಲ್ಲ ನ್ಯೂಮರಿಕಲ್. ನಂಬರ್ ಯಾವ್ದು ಹೇಳೋದು ಅದು ನಾವು ನ್ಯೂಮರಿಕಲ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಂಖ್ಯಾವಾಚಕ ಇದ್ದಾವೆ. ನಾವು ಲಾಸ್ಟ್ ಒನ್, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್. ವಿಚ್, ವಾಟ್, ಹೂಸ್, ವೆನ್, ದೇ ಆರ್ ಯೂಸ್ಡ್ ವಿತ್ ನೌನ್ಸ್ ಟು ಆಸ್ಕ್ ಕ್ವಶನ್ಸ್. ಅಂದರೆ ನಾವು ಅಡ್ಜೆಕ್ಟಿವ್ ನೌನ್ ಜೊತೆ ಸೇರಿ ಅದು ನಮಗೆ ಕ್ವಶನ್ ಕೇಳೋದು. ಫಾರ್ ಎಕ್ಸಾಂಪಲ್, ವಾಟ್ ಮ್ಯಾನರ್ ಇಂಥದ್ದು. ವಿಚ್ ಕೈಂಡ್ ಆಫ್ ಮ್ಯಾಂಗೋ ಶಲ್ ಐ ಬೈ ಇಂಥದ್ದು. ಮ್ಯಾಂಗೋಸ್ ಅನ್ನೋದು ನೌನ್. ಇದು ವಿಚ್ ಅನ್ನೋದು ಕ್ವೆಶನ್ ಮಾಡ್ತಿದೆ ನಮಗೆ, ಎಂಥ ಮ್ಯಾಂಗೋಸ್ ತಗೊಳ್ಳಿ ನಾನು ಅಂತ. ಇವೆಲ್ಲ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂದರೆ ಕ್ವೆಶನ್ ಅಲ್ವಾ. ಸೊ ಇಂಟ್ರಾಗೇಟಿವ್ ಅಂದರೆ ನಿಮಗೆ ತಲೆಯಲ್ಲಿ ತಕ್ಷಣ ಬರಬೇಕು. ಇಂಟ್ರಾಗೇಟಿವ್ ಅಂದರೆ ಕ್ವೆಶನ್ ಕೇಳೋದು. ವಿಚ್, ವಾಟ್, ಹೂಸ್, ವೆನ್ ಇವೆಲ್ಲ ಕ್ವೆಶನಿಂಗ್ ವರ್ಡ್ಸ್ ಅಲ್ವಾ. ಸೊ ಅದು ನೌನ್ ಜೊತೆ ಸೇರಿ ನಮಗೆ ಕ್ವೆಶನ್ ಮಾಡೋದಾಗಿದ್ದರೆ ಅದು ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಆಗಿರುತ್ತೆ. ದ್ಯಾಟ್ಸ್ ಆಲ್. ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕಿದ್ದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. That's all about today's topic. Thank you for watching.